ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಫಾರೆಸ್ಟ್ ವಾಚರ್ ರೆಕ್ರೂಟ್ಮೆಂಟಲ್ಲಿ ಅಗತ್ಯ ದಾಖಲೆಗಳೇನು ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಗಿರ್ಬೋದು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ಎಷ್ಟು ಪರ್ಸೆಂಟೇಜ್ ಇದ್ದವರು ಅಪ್ಲೈನ ಮಾಡ್ಬೋದು. ನೀವು ನೋಡಿರ್ಬೋದು ತಮ್ಮೇಲಲ್ಲಿ 40% to 90% ಇದ್ದಂಥ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸ್ರಿ ಅಂತ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಎಂಬುದನ್ನು ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ದೊರೆಯುತ್ತದೆ. ಇನ್ನೊಂದೇನಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಡ್ತೀನಿ. ಅಲ್ಲಿ ನೀವು ಯಾರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಆಗ್ತಾಯಿದ್ದೀರೋ ಅವರೆಲ್ಲರೂ ಸಹ ಜಾಯ್ನ್ ಆಗಿ. ಓಕೆ, ಇದು ಸಪ್ರೇಟ್ ಆದಂಥ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಮಾಡೋಣ. ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ರೆಕ್ರೂಟ್ಮೆಂಟ್ಗೋಸ್ಕರ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು ಮತ್ತು ಫಾರೆಸ್ಟ್ ವಾಚರ್ ಆಗಿರ್ಬೋದು ಡೈಲಿ ಅಲ್ಲಿ ಅಪ್ಡೇಟನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಏನಪ್ಪ ಅಂದರೆ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಓಕೆನಾ? ಈಗ ಬಂದುಬಿಟ್ಟು ಏನಪ್ಪ ಅಂತಂದರೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 775. ನಿಮ್ಮೆಲ್ಲರಿಗೂ ಸಹ ಏನಪ್ಪ ಅಂತಂದರೆ 750 750 750 ಅಂತ ಎಲ್ಲ ಕಡೆ ಹೇಳಿರ್ತಾರೆ. ಬಟ್ 775 ಹುದ್ದೆಗಳಿರುವಂಥದ್ದು ನಿಜವಾದಂಥ ಹುದ್ದೆಗಳು. 25 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಟೋಟಲಾಗಿ 775 ಹುದ್ದೆಗಳ ಒಂದು ನೋಟಿಫಿಕೇಷನು ಆಗುತ್ತೆ ಸರ್. ಓಕೆನಾ? ಯಾವ ಒಂದು ವೃತ್ತದಲ್ಲಿ ಎಷ್ಟೆಷ್ಟು ಹುದ್ದೆ ಇವೆ ಮತ್ತು ಎಷ್ಟು ಕಟ್ ಆಫ್ ಹೋಗ್ಬೋದು ಈಗಾಗಲೇ ಹೇಳಿದ್ದೀನಿ ನಾನು. ಈಗ ಮತ್ತೊಮ್ಮೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಕೊತ ಹೋಗ್ತೀನಿ. ಎಷ್ಟು ನಿಮಗೆ ಫೀ ಇರ್ಬೋದು ಮತ್ತು ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಪ್ರಾರಂಭ ದಿನಾಂಕ ಅವೆಲ್ಲದ್ರ ಬಗ್ಗೆ. ಓಕೆ, ಮೊದಲಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದುಬಿಟ್ಟು 1/8/2022 ಅಂದರೆ ಆಗಸ್ಟ್ 1ಕ್ಕೆ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ. 31/8/2026 ಆಗಸ್ಟ್ 31ಕ್ಕೆ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಫೀ ಯಾರಿಗೆ ಎಷ್ಟಿದೆ ಎಂಬುದನ್ನು ನೋಡ್ಬೋದು ನೀವು. ಇಲ್ಲಿ 2 ರೀತಿಯಾಗಿ ಫೀಯನ್ನು ಅವರು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೀವೇನಾದರೂ ಜನರಲ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 200 ರೂಪೀಸ್, ಅಲ್ಲಿ ಫೀಮೇಲ್ಗೆ 100 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಬಂದು ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ ಕೇವಲ 50 ರೂಪಾಯಿ ಇರುತ್ತೆ. ಓಕೆನಾ? ಹಾಗಾಗಿ ಇಲ್ಲೇ ಹೇಳ್ತೀನಿ ನೋಡಿ, ಯಾಕೆ 40% ಇದ್ದವರು ಸಹ ಅಪ್ಲೈ ಮಾಡಿ ಅಂತಂದೆ ಅಂದರೆ ನಿಮ್ಮ ಫೀ ಇರುವಂಥದ್ದು ಕೇವಲ 50 ರೂಪಾಯಿ. ಓಕೆನಾ? ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟೇ ಇರಲಿ, ಓಕೆನಾ, ಅಪ್ಲಿಕೇಶನ್ ಹಾಕಿ. ಇನ್ನೊಂದೇನಪ್ಪ ಅಂತಂತಂದರೆ ಇದನ್ನು ಎಕ್ಸಾಮ್ ಮಾಡಬೇಕು ಅಂತಲೂ ಅಂದುಕೊಂಡಿದ್ದಾರೆ. ಬಟ್ ಅದನ್ನು ಏನಾಗುತ್ತೋ ಇಲ್ಲ ಎಂಬುದು ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದ ನಂತರವೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಬೇಕು. ಬಟ್ 40% ಇದ್ದವರು ಸಹ ಯಾಕೆ ಅರ್ಜಿ ಸಲ್ಲಿಸ್ರಿ ಅಂತಂದರೆ ಹೇಳಕ್ಕೆ ಬರಲ್ಲ. ಆ ಒಂದು ವೃತ್ತದಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ಯಾರೂ ಇಲ್ಲದಿದ್ದಾಗ ನೀವೇ ಸೆಲೆಕ್ಟ್ ಆಗ್ಬೋದು. ಓಕೆನಾ? ಬಟ್ಟು ಇಷ್ಟೇ ಪರ್ಸೆಂಟೇಜ್ ಇದ್ದವರು ಅಪ್ಲೈ ಮಾಡಿರಿ ಅಂತ ನೋಟಿಫಿಕೇಷನಲ್ಲಿ ಎಲ್ಲೂ ಸಹ ಅವರು ಮೆನ್ಷನ್ನ ಮಾಡಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂತ ಕೇಳ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರು ಸಹ ಅಪ್ಲಿಕೇಶನ್ ಹಾಕ್ಬೋದು. ನೀವೊಂದು ಪರ್ಸೆಂಟೇಜ್ ಎಷ್ಟೇ ಇರಲಿ. ಬಟ್ ಸೆಲೆಕ್ಷನ್ ಆಗುವಂಥದ್ದು ನಿಮ್ಮ ಒಂದು ವೃತ್ತದಲ್ಲಿ ಎಷ್ಟು ಜನ ನಿಮ್ಮ ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸಿದಾರೋ ಆ ಒಂದು ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಆಗುತ್ತೆ. ನೀವು ಒಂದು ಸಾರಿ ಏನಾದರೂ ಎಕ್ಸಾಮ್ ಇಲ್ಲ ಅಂತಂದರೆ 1:20 ಹೋಗಿಬಿಟ್ರೆ ಅಂದರೆ ಆಯಿತು. ಯಾಕಂತಂದರೆ ಇಲ್ಲಿ ಫಿಸಿಕಲಲ್ಲಿ ಫೇಲ್ ಆಗುವಂಥ ಕ್ಯಾಂಡಿಡೇಟ್ಸು ಜಾಸ್ತಿ ಇರ್ತಾರೆ. ಓಕೆನಾ? ಹಾಗಾಗಿ ಫಸ್ಟ್ ನೀವು 1:20 ರೇಷದಲ್ಲಿ ಸೆಲೆಕ್ಟ್ ಆಗಬೇಕು. ಸೆಲೆಕ್ಟ್ ಆದ್ರಿ ಅಂತಂದರೆ ನೀವು ಫಿಸಿಕಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಫೈನಲಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ ಅಂತಂದರೆ ಸೆಕೆಂಡ್ ಲಿಸ್ಟು ಬರಬಹುದು. ಅಡಿಷ್ನಲ್ ಲಿಸ್ಟು ಸಹ ಬಿಡ್ತಾರೆ. ಓಕೆ, ಲಾಸ್ಟ್ ಟೈಮ್ ಬಿಟ್ಟಂಥ ಒಂದು ಫಾರೆಸ್ಟ್ ವಾಚರ್ ಅಡಿಷ್ನಲ್ ಲಿಸ್ಟು ಮೊನ್ನೆ ಬಂದಿದೆ, ಮೇ ತಿಂಗಳಲ್ಲಿ ಬಂದಿದೆ, ಅದು 2026. ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಹ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ, ಮೊನ್ನೆ ಅಡಿಷ್ನಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕೆಲವೊಂದು ಕೆಟಗರಿಯಲ್ಲಿ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಯಾವ ವೃತ್ತಕ್ಕೆ ಹಾಕ್ತೀರ ಅದ್ರ ಮೇಲೆ ಡಿಪೆಂಡು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸರ್ಕಲ್ ವೈಸ್ ಕಟ್ ಆಫ್ ವೀಡಿಯೋನ ಮಾಡಿ ಅಂತಂತಂದರೆ ಎಷ್ಟು ಹೋಗಿತ್ತು ಲಾಸ್ಟ್ ಇಯರ್ ಅಂತೇಳಿ ನೋಡೋಣ. ಓಕೆನಾ? ಇಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಅಗತ್ಯ ದಾಖಲೆಗಳು ಯಾವ್ಯಾವ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಂದರೆ
SSLC ಮಾರ್ಕ್ಸ್ ಕಾರ್ಡ್ ಬೇಕು. ಓಕೆನಾ? ಏನಪ್ಪ ಅಂತಂದರೆ SSLC ಮಾರ್ಕ್ಸ್ ಕಾರ್ಡು ಬೇಕಾಗತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ಆ ಒಂದು ದಾಖಲೆಗಳನ್ನು ನೀವು ಅಲ್ಲಿ, ಮತ್ತು ಕ್ಯಾಸ್ಟು, ನಿಮ್ಮ ರಿಸರ್ವೇಷನ್, ಯಾವ್ಯಾವ ರಿಸರ್ವೇಷನ್ ನೀವು ಅಪ್ಲೈ ಮಾಡ್ತೀರ ಅವೆಲ್ಲಷ್ಟು ಸಂಖ್ಯೆಯನ್ನು, RD ನಂಬರ್ಗಳನ್ನು ಅಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ಆಯಿತು. ಇದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನು ಹೊಸದಾಗಿ ಮಾಡ್ತೀನಲ್ಲ, ಲಿಂಕು ಎಲ್ಲಿಯಪ್ಪ ಅಂತಂತಂದರೆ ನಮ್ಮ ಒಂದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆನಾ? ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕೆಂಬುದನ್ನು ಸಹ ಸ್ಟಾರ್ಟ್ ಆದ ನಂತರ ನಾನೇ ಮಾಡಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.